ಧರ್ಮಸ್ಥಳ ಬುರುಡೆ ಪ್ರಕರಣ ಒಂದು ಸ್ಫೋಟಕ ತಿರುವನ್ನ ಪಡೆದುಕೊಂಡಿದೆ. ಸಂಚುಕೋರರ ಮುಖವಾಡ ಕೊನೆಗೂ ಕಳಚಿ ಬಿದ್ದಿದೆ. ಧರ್ಮಸ್ಥಳ ಬುರುಡೆ ರಹಸ್ಯ ಕೊನೆಗೂ ಬಟ ಬಯಲಾಗಿದ್ದು, ತಾವೇ ತೋಡಿದ ಗುಂಡಿಗೆ ಈ ಮಹಾನ್ ದುರುಳರು ಬಿದ್ದಂಗ್ ಕಾಣಿಸ್ತಾ ಇದೆ. ಬುರುಡೆ ಬಿಟ್ಟು ತಮ್ಮ ಹಳ್ಳವನ್ನ ಈ ಸಂಚುಕೋರರು ತಾವೇ ತೋಡ್ಕೊಂಡ್ರ ಅನ್ನುವಂಥದ್ದು ಪ್ರಶ್ನೆ. ಎಸ್ಐಟಿ ತನಿಖೆಯಲ್ಲಿ ಬುರುಡೆ ಗ್ಯಾಂಗಿನ ಷಡ್ಯಂತ್ರ ಪ್ರತಿಯೊಂದು ಬಯಲಿಗೆ ಬಂದಿದೆ. ಬೆಳ್ತಂಗಡಿ ಕೋರ್ಟ್ಗೆ ವರದಿಯನ್ನ ವಿಶೇಷ ತನಿಖಾ ತಂಡ ಎಸ್ಐಟಿ ಸಲ್ಲಿಕೆ ಮಾಡಿದೆ. ಈ ವರದಿ ಪ್ರಕಾರ A1 ಚಿನ್ನಯ್ಯ, A2 ಮಹೇಶ್ ಶೆಟ್ಟಿ ತಿಮರೋಡಿ, A3 ಗಿರೀಶ್ ಮಟ್ಟಣ್ಣನವರ್, A4 ವಿಠಲ್ ಗೌಡ, A5 ಜಯನ್ ಟಿ ಹಾಗೆ A6 ಸುಜಾತಾ ಭಟ್, ಈ 6 ಜನ ಪಿತೂರಿ ಮಾಡಿರುವಂತಹ ಆರೋಪವನ್ನ ಎಸ್ಐಟಿ ಮಾಡ್ತಾ ಇದೆ. ನಾವೆಲ್ಲ ಇನಿಷಿಯಲ್ ಡೇಸ್ ನಲ್ಲಿ ಇದೆಲ್ಲವೂ ಷಡ್ಯಂತ್ರ ಅಂತ ಹೇಳಿದಾಗ ಯಾರು ನಂಬ್ತಾ ಇರಲಿಲ್ಲ. ಬಟ್ ಈ ಎಸ್ಐಟಿನೇ ಇವ್ರ ಬಂಡವಾಳ ಬಯಲು ಮಾಡಿದೆ. ಯಾವ್ಯಾವ ಸೆಕ್ಷನ್ ಅಡಿಯಲ್ಲಿ ಕೇಸ್ ದಾಖಲಾಗಿದೆ ಅನ್ನುವಂಥದ್ದನ್ನು ಗಮನಿಸ್ತಾ ಇದ್ದೀವಿ. ಮೋಸ, ಮತ್ತೊಬ್ಬರ ಮೇಲೆ ಸುಳ್ಳು ಆಪಾದನೆ, ಪಿತೂರಿ, ಅರಣ್ಯ ನಾಶ ಸೇರಿದಂತೆ ಅನೇಕ ಸೆಕ್ಷನ್ಗಳ ಅಡಿಯಲ್ಲಿ ಪ್ರಕರಣ ದಾಖಲಾಗಿದೆ. ಚಿನ್ನಯ್ಯ ಸೇರಿದಂತೆ ಬುರುಡೆ ಗ್ಯಾಂಗಿನ 6 ಜನ ಪಟಾಲಂ ಇದೆಯಲ್ಲ, ಇವರ ಮೇಲೆಲ್ಲ ಸದ್ಯ ಪ್ರಕರಣ ದಾಖಲಾಗಿದ್ದು, ಇದರ ಶಿಕ್ಷೆಗಳ ಕುರಿತಾಗಿ ಕೂಡ ನಮಗೆ ಮಾಹಿತಿ ಲಭ್ಯ ಆಗ್ತಾ ಇದೆ. ಇದು ಒಂದು ಅಕ್ಷರಶಃ ಪಿತೂರಿ, ಕಾನ್ಸ್ಪಿರಸಿ ಅಂತ ಖುದ್ದು ಎಸ್ಐಟಿ ರಿಪೋರ್ಟ್ ಇದೀಗ ಹೇಳ್ತಾ ಇದೆ. ಬುರುಡೆ ಗ್ಯಾಂಗ್ ವಿರುದ್ಧ ಹಾಗಾದ್ರೆ ಕಠಿಣ ಕ್ರಮ ಯಾವಾಗ ಅನ್ನುವಂಥದ್ದು ನಾಡಿನ ಜನತೆಯ ಪ್ರಶ್ನೆ. ಧರ್ಮಸ್ಥಳದ ಸಾವಿರಾರು ಲಕ್ಷಾಂತರ ಭಕ್ತರ ಭಾವನೆಗಳ ಜೊತೆ ಆಟ ಆಡಿದ್ರು. ಇವ್ರ ಮೇಲೆ ಕ್ರಮ ಯಾವಾಗ? ಪವರ್ ಟಿವಿ ಮೊದಲೇ ಬಿಚ್ಚಿಟ್ಟಿತ್ತು ಈ ಧರ್ಮದ್ರೋಹಿಗಳ ಕೃತ್ಯವನ್ನ. ಧರ್ಮಸ್ಥಳ ಕ್ಷೇತ್ರಕ್ಕೆ ಮಸಿ ಬಳಿದವರನ್ನ ಸುಮ್ಮನೆ ಬಿಡ್ಬೇಕಾ? ಇಂಥದ್ದೊಂದು ಪ್ರಶ್ನೆ ಹೇಳುತ್ತೆ. ಈ ಧರ್ಮದ್ರೋಹಿಗಳನ್ನ ಕಾನೂನಿನ ಅಡಿಯಲ್ಲಿ ಶಿಕ್ಷೆ ಕೊಡ್ಲೇಬೇಕಲ್ವಾ? ಅಪಪ್ರಚಾರ ಮಾಡಿದವರ ಬಾಯಿಗೆ ಬೀಗ ಹಾಕಲೇಬೇಕಲ್ವಾ? ಇಂಥದ್ದೊಂದು ಆಗ್ರಹ ಇದೆ. ಈಗ ಎಸ್ಐಟಿ ರಚನೆಗೆ ತೋರಿದ್ದಂತ ಆತುರ, ಗುಂಡಿ ಅಗೆಯುವಾಗ ಸರ್ಕಾರ ತೋರಿದಂತಹ ಇಂಟ್ರೆಸ್ಟ್ ಗುಂಡಿ ಅಗೆಯುವಾಗ ಇರಲಿಲ್ಲ ಯಾಕೆ ಅನ್ನುವಂಥದ್ದು ಪ್ರಶ್ನೆ. ಸದ್ಯ ಅನೇಕ ಪ್ರಶ್ನೆಗಳಿದೆ. ಇವರ ಕಾನ್ಸ್ಪಿರಸಿ ಎಲ್ಲ ಹೊರಗೆ ಬಂದಿದೆ. ಇವ್ರು ಮಾಡಿರುವಂತಹ ಷಡ್ಯಂತ್ರವೆಲ್ಲವೂ ಕೂಡ ಬೆಳಕಿಗೆ ಬಂದಿದೆ. ಹಾಗಾದ್ರೆ ಅಂಥ ಪುಣ್ಯ ಕ್ಷೇತ್ರದ ವಿರುದ್ಧ ಷಡ್ಯಂತ್ರ ಮಾಡಿದವ್ರ ಮೇಲೆ ಯಾವಾಗ ಕ್ರಮ, ಯಾವಾಗ ಶಿಕ್ಷೆ ಅನ್ನುವಂಥದ್ದು ಪ್ರಶ್ನೆ. ಬುರುಡೆ ಗ್ಯಾಂಗ್ ವಿರುದ್ಧ ತನಿಖೆ ಮುಗಿದಿದ್ರು ಇನ್ನೂ ಕ್ರಮ ಆಗ್ತಾ ಇಲ್ಲ. ಒಂದ್ ರೀತಿ ವಿಳಂಬ ಧೋರಣೆ ಯಾಕೆ ಅನ್ನುವಂಥದ್ದು ಪ್ರಶ್ನೆ. ಹಾಗಾದ್ರೆ ಯಾರ್ದಾದ್ರೂ ರಕ್ಷಣೆಗೆ ರಾಜ್ಯ ಸರ್ಕಾರ ನಿಂತಿದ್ಯಾ ಅನ್ನುವ ಅನುಮಾನ ಸರ್ವೇ ಸಾಮಾನ್ಯವಾಗಿ ಮೂಡುತ್ತೆ. ಸರ್ಕಾರ ಮತ್ತು ಧರ್ಮಸ್ಥಳದ ವಿರುದ್ಧನೇ ಈ ಬುರುಡೆ ಗ್ಯಾಂಗ್ ದರ್ಪ ಮೆರೆದಿತ್ತು. ಸಿಎಂ ವಿರುದ್ಧ ಏನೇನೆಲ್ಲ ಸ್ಟೇಟ್ಮೆಂಟ್ ಕೊಟ್ಟಿದ್ರು ಮಹೇಶ್ ಶೆಟ್ಟಿ ತಿಮರೋಡಿ, ಪವರ್ ಟಿವಿ ನಿಮ್ಮ ಮುಂದೆ ಇಟ್ಟಿತ್ತು. ಇದೀಗ ಬುರುಡೆ ಜಾತಕ ಬಿಚ್ಚಿಟ್ಟ ಪವರ್ ಟಿವಿ ಮೇಲೆ ಕೂಡ ಈ ಪಟಾಲಂ ತನ್ನ ದೌಲತ್ತು ಪ್ರದರ್ಶನ ಮಾಡ್ತಾ ಇದೆ. ಷಡ್ಯಂತ್ರ, ಕುತಂತ್ರ, ಅವಹೇಳನ ಮಾಡಿದವರು ಮುಕ್ತವಾಗಿ ಸಮಾಜದಲ್ಲಿ ತಿರುಗಾಡ್ಕೊಂಡಿದ್ದಾರೆ. ಅವ್ರ ಮೇಲೆ ಯಾವುದೇ ಸ್ಟ್ರಿಕ್ಟ್ ಆಕ್ಷನ್ ಆಗ್ತಾ ಇಲ್ಲ. ಹಾಗಾಗಿ ಎಗ್ಗಿಲ್ಲದೆ ಬಾಯಿಗೆ ಬಂದಂತೆ ಬುರುಡೆ ಗ್ಯಾಂಗ್ ಮಾತನಾಡೋದನ್ನು ಮುಂದುವರಿಸ್ತಾ ಇದೆ. ಸರ್ಕಾರಕ್ಕೆ ಹಾಗಾದ್ರೆ ಈ ಬುರುಡೆ ಗ್ಯಾಂಗ್ ವಿರುದ್ಧ ಕ್ರಮ ಕೈಗೊಳ್ಳುವಂತಹ ಧೈರ್ಯ ಇದೆಯಾ ಇಲ್ವಾ ಅನ್ನುವಂಥದ್ದು ದೊಡ್ಡ ಮಟ್ಟದ ಪ್ರಶ್ನೆಯಾಗಿ ಕಾಡುತ್ತೆ. ದೂರುದಾರ ಚಿನ್ನಯ್ಯನಿಂದ ಹಿಡ್ಕೊಂಡು ಈ ಒಂದು ಕಾನ್ಸ್ಪಿರಸಿಯನ್ನ ಕ್ರಿಯೇಟ್ ಮಾಡಿದ A2 ಮಹೇಶ್ ಶೆಟ್ಟಿ ತಿಮರೋಡಿ ಅಂಡ್ ಇದರ ಆಪರೇಟರ್ಸು ಎಲ್ಲ ಈ ಪಟಾಲಂನ ಕಾನ್ಸ್ಪಿರಸಿ ಹೊರಗೆ ಬಂದಿದೆ. ನೋಡಿ, ಈ ಧರ್ಮಸ್ಥಳದ ಪ್ರಕರಣ ಬಂದಂತ ಸಂದರ್ಭದಲ್ಲಿ ಸುಮಾರು 2.5 ವರ್ಷಗಳ ಹಿಂದೆ ಧರ್ಮದ ಪರವಾಗಿ ನಿಂತ್ಕೊಂಡಿದ್ದು ಇವ್ರದೆಲ್ಲ ಇದು ಷಡ್ಯಂತ್ರ ಅಂತ ಹೇಳಿ ಗಟ್ಟಿ ಧ್ವನಿಯಾಗಿ ಸಮಾಜದ ಮುಂದೆ ಮಾತನಾಡಿದ್ದು ಇದೇ ನಿಮ್ಮ ಪವರ್ ಟಿವಿ. ನಾವು ಆವತ್ತು ಮಾತನಾಡುವಂತ ಸಂದರ್ಭದಲ್ಲಿ ನಮ್ಮ ಮೇಲೇನೆ ಅನುಮಾನ ಪಟ್ಟಂತವ್ರು ಸಾವಿರಾರು ಜನ. ನೀವೇನೋ ವೈಯಕ್ತಿಕ ದ್ವೇಷ ಇಟ್ಕೊಂಡು ಹೀಗೆ ಮಾತನಾಡ್ತಾ ಇದ್ದೀರಾ, ನಾವು ಇವ್ರ ಮಾತನ್ನೆಲ್ಲ ನಂಬ್ತೀವಿ ಅಂತ ಹೇಳಿ ಈ ಬುರುಡೆ ಪಟಾಲಂಗೆನೆ ಸಪೋರ್ಟ್ ಮಾಡಿದಂಥವ್ರು ಇವತ್ತು ಬಾಯಲ್ಲಿ ಉಸಿರು ಬಿಡೋದಕ್ಕೂ ಸಾಧ್ಯವಾಗದೆ ಮೂಲೆ ಗುಂಪಾಗಿದ್ದಾರೆ. ಅದು ಬೇರೆ ವಿಚಾರ. ಆದರೆ ಅಂತಹ ಪುಣ್ಯಕ್ಷೇತ್ರದ ಬಗ್ಗೆ ಇಷ್ಟೆಲ್ಲ ಷಡ್ಯಂತ್ರ ಮಾಡಿ ಸಮಾಜದಲ್ಲಿ ಜನರ ಭಾವನೆಗಳ ಜೊತೆ ಆಟ ಆಡಿದ್ರಲ್ಲ, ಇಲ್ಲ ಸಲ್ಲದ ಆರೋಪವನ್ನ ಒಂದು ಕ್ಷೇತ್ರದ ಮೇಲೆ ಹೊರಿಸಿದ್ರಲ್ಲ, ಇವ್ರ ಮೇಲೆ ಕಠಿಣ ಕ್ರಮ ಯಾವಾಗ? ಇಂಥದ್ದೊಂದು ಪ್ರಶ್ನೆ ಇದೆ. ಸದ್ಯ ಎಸ್ಐಟಿ ಒಂದು ಸುದೀರ್ಘವಾದಂಥ ವರದಿಯನ್ನ ಕೊಟ್ಟಿದೆ. ನಾವು ತೀರಾ ಬೇಜಾರಾಗುವಂಥ ವಿಚಾರ ಯಾವುದು ಅಂತ ಹೇಳಿದ್ರೆ, ಈ ಷಡ್ಯಂತ್ರಕೋರರು ಏನೆಲ್ಲ ಆರೋಪಗಳನ್ನು ಮಾಡಿದ್ರಲ್ಲ, ಅದನ್ನೆಲ್ಲ ಕೇಳಿಸ್ಕೊಂಡು ಅನೇಕ ಮಂದಿ ಇವರಿಗೆ ದನಿಗೂಡಿಸಿದ್ರು. ಒಂದು ಅವರ ಮನಸ್ಸಿನಲ್ಲಿದ್ದ ಭಾವನೆ, ಮತ್ತೊಂದು ಕ್ಷೇತ್ರದ ಬಗ್ಗೆ ಕೆಟ್ಟ ಹೆಸರು ತರಬೇಕನ್ನುವಂಥ ಪ್ರಯತ್ನ. ಇದರ ಜೊತೆಗೇನೆ ಈ ಬುರುಡೆ ಗ್ಯಾಂಗಿನ ಜೊತೆಯಲ್ಲಿ ನಾವು ಕೂಡ ಪಾಲ್ದಾರರಾಗಬೇಕು, ಒಂದ್ ಸ್ವಲ್ಪ ಪ್ರಚಾರ ನಮಗೆ ಸಿಗಬೇಕು ಅಂತಾನೆ ಬೇಕಾದಷ್ಟು ಜನ ಇವರಿಗೆ ಸಪೋರ್ಟ್ ಮಾಡಿದ್ರು. ಹಾಗಾದ್ರೆ ಇವತ್ತು ಈ ದೊಡ್ಡ ಷಡ್ಯಂತ್ರವನ್ನ
ಖುದ್ದು SITನೇ ಬಯಲಿಗೆ ತಂದಿದ್ಯಲ್ಲ, ಇದೊಂದು ಕಾನ್ಸ್ಪಿರಸಿ ಅಂತ ಸಾರಿ ಹೇಳ್ತಾ ಇದೆಯಲ್ಲ, ಈಗ ಯಾರು ಇದಕ್ಕೆಲ್ಲ ರಿಯಾಕ್ಟ್ ಮಾಡ್ತೀರಾ?